ಬಸ್ಸಲ್ಲಿ ಟೈಮ್ ಪಾಸ್ ಆಗಲಿ ಅಂದ್ಬಿಟ್ಟು ಲೂಡೋ ಆಡ್ಕೊಂಡು ಕೂತಿದ್ದೀವಿ. ಹಾಯ್ ಗಾಯ್ಸ್, ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಫಾಲೋ ಮಾಡ್ಕೊಳ್ಳಿ, ಲೈಕ್ ಆ್ಯಂಡ್ ಶೇರ್ ಮಾಡಿ. ನಾವು ಬಸ್ಸಲ್ಲಿ ಹೋಗೋಣ ಅಂತ ಹೇಳ್ಬಿಟ್ಟು ಬಸ್ ಬುಕ್ ಮಾಡ್ಕೊಂಡಿದ್ವಿ. ಸೊ ಹಾಗೆ ಅದು ದೇವೇಗೌಡ ಪೆಟ್ರೋಲ್ ಬಂಕ್ ಹತ್ರ ಬಂದು ನಿಂತ್ಕೊಂಡಿತ್ತು. ಆ ಬಸ್ಸಿಂದ ನೆಕ್ಸ್ಟ್ ಬೇರೆ ಕಡೆ ಹೋಗಿ ಎಲ್ಲರನ್ನೂ ಪಿಕಪ್ ಮಾಡಿಕೊಂಡು ಬೇರೆ ಬಸ್ಗೆ ಕರ್ಕೊಂಡು ಹೋಗ್ತಾರೆ. ವೆಲ್ಕಮ್ ಬ್ಯಾಕ್ ಟು ರಮ್ಯಾನಿ ವ್ಲಾಗ್ಸ್. ಇವತ್ತು ಸಿಗಂದೂರ್ಗೆ ಹೋಗ್ತಾ ಇದೀವಿ. ಅದಕ್ಕೆ ಬಸ್ಸಲ್ಲಿ ಬುಕ್ ಮಾಡ್ಕೊಂಡಿದೀವಿ. ಕಾರಲ್ಲಿ ಹೋಗೋದು ಸ್ವಲ್ಪ ರಿಸ್ಕ್, ಒಬ್ಬರೇ ಓಡಿಸ್ಬೇಕು ಅಂದ್ಬಿಟ್ಟು ಈ ಸಲ ನಾವು ಬಸ್ ಬುಕ್ ಮಾಡ್ಕೊಂಡಿದೀವಿ. ನಾನು ಕೂಡ ಸ್ಲೀಪರ್ ಕೋಚ್ ಫಸ್ಟ್ ಟೈಮ್. ಹೋಗಣ್ಣ ಹತ್ರ ಹೋಗಿ ನೀನು ಕುತ್ಕೋ. ಬಸ್ ಹತ್ತಿರೋದೇ ಫಸ್ಟ್ ಟೈಮ್. ಖುಷಿ ಆಗ್ಬಿಟ್ಟಿದ್ದಾರೆ ಹುಡುಗರಿಬ್ರು. ಅದ್ರಲ್ಲ ನಮ್ ಪಾಪು 3 ವರ್ಷ ಆಯ್ತು ಅವನ್ಗೆ, ಫಸ್ಟ್ ಟೈಮ್ ಅಲ್ಲ. ಬಸ್ ಎತ್ತಿಲ್ಲ ಕತ್ಲೆ ಯಾವ ಬಸ್ಸು ಹತ್ತಿಲ್ಲ. ಇಲ್ಲಿ BMTC ಕೂಡ ಹತ್ತಿಲ್ಲ ಅವನು ಯಾವತ್ತೂ. ಹೌದಾ? ಕುತ್ಕೋ ಹೋಗು. ಏಯ್ ಕುತ್ಕೊಳ್ಳ ಮನೀಶ್. ತಟ್ಟಾಡ್ತವ್ರೆ ಅಲ್ಲೊಂದು ಇದೇನ್ ಬಸ್ ಹಿಂಗ್ ಹೋಗ್ತೈತೆ ಅಂತ ಅವನು. ವಾಶ್ರೂಮ್ಸ್ ಎಲ್ಲ ಇಲ್ಲ ಅಲ್ಲ. ಬಸ್ಸಲ್ಲಿ ಟೈಮ್ ಪಾಸ್ ಆಗಲಿ ಅಂದ್ಬಿಟ್ಟು ಲೂಡೋ ಆಡ್ಕೊಂಡು ಕೂತಿದ್ದೀವಿ. ಬಸ್ ಇಳ್ದಿದ್ದೀವಿ ಇವಾಗ. ಬಸ್ ಇಳ್ಕೊಂಡು ಹಾಗೆ ಅವ್ರದ್ದು ಆಫೀಸ್ ಇತ್ತು, ಅಲ್ಲಿ ಹೋಗ್ಬಿಟ್ಟು ಊಟ ತೊಗೊಂಡು ಬಂದಿದ್ವಿ ನಾವು ಮನೆಯಿಂದನೇ. ಸೊ ಹಾಗೆ ಅದು ಇಡ್ಲಿ ಮತ್ತು ವಡೆ ಅದನ್ನು ತಿಂದ್ಕೊಂಡು ಅಲ್ಲಿ ಸ್ವಲ್ಪ ಲೇಟ್ ಆಯಿತು. ಅಂದರೆ 10 ನಿಮಿಷ ಅಂತ ಟೈಮ್ ಕೊಟ್ಟಿದ್ರು, ಬಟ್ 5 ನಿಮಿಷಕ್ಕೆ ಬಂದು ತುಂಬ ಫೋರ್ಸ್ ಮಾಡ್ತಿದ್ರು ಅಂತ ಹೊರಟ್ವಿ. ಸೊ ಅವರು ಇನ್ನೊಂದು ಬಸ್ ಇತ್ತಲ್ವ, ಸೊ ಆ ಬಸ್ಗೆ ಹತ್ಕೊಂಡಿದ್ದೀವಿ ನಾವು. ಹತ್ಕೊಂಡು ಒಳಗಡೆ ಹೋದ್ವಿ. ಬಟ್ ಆ ಥರ ಮುಂಚೆ ಇತ್ತಲ್ವ ಬಸ್ಸು, ಆ ಥರ ಇರಲಿಲ್ಲ. ಅದು AC ಬಸ್ಸು, ಇದು ನಾನ್ AC ನಾವು ಬುಕ್ ಮಾಡ್ಕೊಂಡಿದ್ದು. ಅಲ್ಲಿಗೆ ಜಾಸ್ತಿ ಬಸ್ ಇಲ್ಲ, ಸಿಗಂದೂರ್ಗಿರೋದೇ 2 ಬಸ್ಸು ಡೈರೆಕ್ಟ್ ಸಿಗಂದೂರ್ಗೆ. ಸಾಗರಕ್ಕೆಲ್ಲ ತುಂಬ ಬಸ್ ಇದ್ದೇ ಇರುತ್ತೆ, ಬಟ್ ಸಿಗಂದೂರ್ಗಿರೋದೇ 2 ಬಸ್ಸು. ಸೊ ಹಾಗಾಗಿ ನಮಗೆ ಈ ಬಸ್ ಸಿಕ್ತು. ಪರವಾಗಿಲ್ಲ, ಚೆನ್ನಾಗಿತ್ತು ಎಕ್ಸ್ಪೀರಿಯೆನ್ಸು. ನಾನು ಕೂಡ ಫಸ್ಟ್ ಟೈಮು ಸ್ಲೀಪರ್ ಕೋಚಲ್ಲಿ ಹೋಗಿದ್ದು, ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ಆಮೇಲೆ ಯಾವಾಗಲೂ ನಾವು ಕಾರಲ್ಲಿ ಹೋಗಿ ಅಭ್ಯಾಸ ಆಗೋಗಿತ್ತು ನಮಗೆ. ಬಸ್ಸಲ್ಲಿ ಹೋಗೋಣ, ಯಾಕಂದರೆ ಒಬ್ಬರಿಗೆ ಗಾಡಿ ಓಡಿಸೋದಕ್ಕೆ ತುಂಬ ಕಷ್ಟ ಆಗುತ್ತಲ್ವ ಅಂತ ಹೇಳ್ಬಿಟ್ಟು ನಾವು ಬಸ್ಸಲ್ಲಿ ಹೊರಟ್ವಿ. ನಮ್ಮ ಹುಡುಗರಂತೂ ತುಂಬಾ ಆಟ ಆಡ್ತಾಯಿದ್ರು. ಅವ್ರಿಗಂತೂ ತುಂಬಾ ಖುಷಿಯಾಗೋಗಿತ್ತು, ತುಂಬ ದಿನ ಆದಮೇಲೆ ನಾವು ಬಂದಿದ್ದೀವಿ ಅಂತ. ಹಾಗೆ ಒಂದು ಕಡೆ 1:30 ಹಂಗೆ ಊಟಕ್ಕೆ ಅಂತ ಹಾಕಿದ್ರು ಒಂದು ಸೈಡು. ಅಲ್ಲಂತೂ ವಾಶ್ರೂಮ್ಸ್ ಎಲ್ಲ ತುಂಬ ವರ್ಸ್ಟಾಗಿತ್ತು. ಸ್ಲೀಪರ್ ಕೋಚ್ ಅಂದಮೇಲೆ ಚೆನ್ನಾಗಿರೋ ಕಡೆ ಹಾಕಬೇಕಾಗಿತ್ತು, ಅದೇನೋ ಅಂತ ಗೊತ್ತಿಲ್ಲ. ಅದು ಒಂದು ಎಕ್ಸ್ಪೀರಿಯೆನ್ಸ್ ಮಾತ್ರ ತುಂಬ ಬ್ಯಾಡ್ ಆಗಿತ್ತು. ಅದರಲ್ಲೂ ಬಸ್ಗಳಲ್ಲಿ ಹೋದರೆ ವಾಶ್ರೂಮ್ಸ್ಗೆಲ್ಲ ತುಂಬಾ ಕಷ್ಟ ಆಗೋಗುತ್ತೆ. ರೋಡೆಲ್ಲ ತುಂಬ ಚೆನ್ನಾಗಿತ್ತು ಸಿಗಂದೂರ್ಗೆ ಹೋಗ್ಬೇಕಾದ್ರೆ. ಈಗಂತೂ ಅದು ಒಂದು ರೋಡ್ ಕೂಡ ಮಾಡಿದಾರಲ್ವ, ಏನದು ಬ್ರಿಡ್ಜು ಮೇಲ್ಗಡೆ ಕಟ್ಟಿದಾರಲ್ವ, ಅದು ಕೂಡ. ಇದು ಸಾಗರದಲ್ಲಿ ನಿಲ್ಲಿಸಿದ್ರು. ಅಲ್ಲಿ ಬೆಳಗ್ಗೆ ಆಗಿತ್ತು, ಆಲ್ರೆಡಿ ಒಂದು 6:30 ಆಗಿತ್ತು ಬೆಳಗ್ಗೆನೇ. ನಮ್ಮ ಹುಡುಗ ಆಲ್ರೆಡಿ ಎದ್ದು ಕುತ್ಕೊಂಡ್ಬಿಟ್ಟಿದ್ದ, ನಾನು ನೋಡ್ತೀನಿ ಅಂತ ಹೇಳ್ಬಿಟ್ಟು. ನಿಂತಿದ್ದೀವಿ ನಾವು. ನೋಡಿ, ಇದೇನೆ ಸಿಗಂದೂರು ಚೌಡೇಶ್ವರಿಗೆ ಹೋಗುವಂಥ ಬ್ರಿಡ್ಜು. ನೀರಂತೂ ಫುಲ್ ಇಲ್ಲವೇ ಇಲ್ಲ. ಈ ಬ್ರಿಡ್ಜ್ ಆಗಿಲ್ಲ ಅಂದಿದ್ರೆ ಜನಕ್ಕೆ ಆ ದೇವಸ್ಥಾನಕ್ಕೆ ಹೋಗೋದು ತುಂಬ ಕಷ್ಟ ಆಗ್ತಿತ್ತು ಅಂತ ಅನಿಸುತ್ತೆ. ಎಂತಕ್ಕಂದರೆ ನೀರಿದ್ದರೆ ತಾನೇ ಬೋಟಿಂಗ್ ಹೋಗೋಕ್ಕೆ ಸಾಧ್ಯ. ಬಟ್ ನೀರೇ ಇರಲಿಲ್ಲ ಈ ಸಲ. ಸಿಕ್ಕಾಪಟ್ಟೆ ಡ್ರೈ ಆಗೋಗಿತ್ತು. ಅಷ್ಟು ಬಿಸಿಲಿದೆ, ಏನು ಕಮ್ಮಿನಾ? ಈಗ ತಾನೇ ದೇವಸ್ಥಾನದ ಹತ್ರ ಬಂದು ಇಳ್ಕೊಂಡಿದ್ದೀವಿ. 7 ಗಂಟೆ ಆಯಿತು, ತುಂಬ ಲೇಟ್ ಆಯಿತು. ಬಸ್ಸು ಸ್ವಲ್ಪ ಟ್ರಾಫಿಕ್ ಇದ್ದಿದ್ದರಿಂದ 7 ಗಂಟೆ ಆಯಿತು ಅಂತ ಹೇಳಿದ್ರು. ಇವಾಗ ಮಾಡೋದಕ್ಕೆ ಹೋಗಿದ್ದಾರೆ. ಅವ್ರು ಬಂದಿದ್ದ ತಕ್ಷಣ ರೂಮ್ಗೆ ಹೋಗಿ ರೆಡಿ ಆಗಿಬಿಟ್ಟು ಬರ್ತೀವಿ. ನಿನ್ನೆ ಸ್ನಾನ ಮಾಡ್ಕೊಂಡು ಬಂದಿದ್ವಿ, ಬಟ್ ಇವತ್ತು ಕೂಡ ಸ್ನಾನ ಮಾಡಬೇಕು. ನೋಡೋಣ ಬಿಸಿನೀರು ಸಿಗುತ್ತಾ ಇಲ್ವಾ ಗೊತ್ತಿಲ್ಲ.
ಈಗ ತಾನೇ ಬಂದು ಇಳ್ದಿದ್ದೀವಿ. ನಮಗೂ ಚುಚ್ಚೈತೆ, ಅವನಿಗೂ ಚುಚ್ಚೈತೆ ನೋಡ ನನಗೆ. ಬಾ ಬಾ, ಟೈಮ್ ಆಯ್ತು, ರೂಮ್ ಖಾಲಿ ಆಯ್ತಿದೆ ನಾನು. ಬೇಗ ಬಾ. ಏನಕ್ಕೆ ನಡಿ ಬಾ, ನಿಧಾನಕ್ಕೆ ಬಾ. ಎತ್ಕೊಳ್ಳೇಬೇಕಪ್ಪ ನಿಂಗೆ. ಕೇಳಲ್ಲ ಅಮ್ಮ ಏನಕ್ಕೆ ಕೈತೈತೆ. ಮನುಷ್ಯ ಮಾಡು. ನಿಂದೆ ಫೇಸ್ ಕ್ಲಿಯರ್ ಆಗಿ ಹಾಕಿ. ಇವಾಗ ತಾನೇ ರೆಡಿ ಆಗಿಬಿಟ್ಟು ದೇವಸ್ಥಾನಕ್ಕೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ಗೊತ್ತಾಯ್ತಾ ನಂದು? ಅಮ್ಮನ ಫೇಸ್ ಮಾಡಿ ಅದಕ್ಕೆ ಗೊತ್ತಾಯ್ತು, ಫೇಸ್ ಕರೆಕ್ಟಾಗಿ ಇಟ್ಟವನೆ. ನೋಡು ಇಷ್ಟೇ ಬಂದ್ಬಿಡ್ತು ನಾರ್ಮಲ್. ಅಪ್ಪ ಲಗೇಜ್ ಇಡ್ತೈತೆ. ಲಗೇಜ್ ಇಡೋಕೆ ಸಿಗಂದೂರು ದೇವಸ್ಥಾನದ ಹತ್ರ ಇರೋ ಅಂಗಡಿಗಳಿದೆಲ್ಲ. ಏನಿದೆ ನೋಡು. ನಂಗೆ ಮಸಾಲೆ. ನಿಂಗೇನು ಬೇಕಪ್ಪ? ತಿಂತಾನ ಅವನು ಫಸ್ಟ್ ಆಫ್ ಆಲ್. మనము కూర్చోడాలా ಇದೇ ನೋಡಿ ಮನೆ ದೋಸೆ ಇದ್ದಂಗೆ ಮನೇಲಿ ದೋಸೆ ಮಾಡಿದಂಗೆ. ಸಾಂಬಾರು ಯಾರು ಹಾಕೋರೆ ಆಯ್ತು, ಇದೇ ತಿನ್ನಪ್ಪ. ಇವತ್ತು ದೇವಸ್ಥಾನಕ್ಕೆ ಹೋಗಿರೋ ರೀಸನ್ ಏನು ಗೊತ್ತಾ? ಇವತ್ತು ನಮ್ಮ ಸ್ಪೆಷಲ್ ಡೇ, ನಮ್ಮ ಆ್ಯನಿವರ್ಸರಿ ಆಗಿರೋದ್ರಿಂದ ನಾವು ಕೂಡ ದೇವಸ್ಥಾನಕ್ಕೆ ಹೋಗಿದ್ದು ಇವತ್ತು. ಅದರಲ್ಲೂ ಇಲ್ಲೇ ಎಲ್ಲ ಹೋಗೋದಕ್ಕಿಂತ ಆ ತಾಯಿ ದರ್ಶನ ಮಾಡೋಣ, ಆಲ್ರೆಡಿ ತುಂಬ ದಿನ ಆಯಿತು ಅಂತ ಹೋಗಿದ್ವಿ. ಬಳೆ ಹಿಂದಕ್ಕೆ ಹಾಕ್ಬಿಟ್ಟು ಕಟ್ಟಬೇಕು. ಆ ಬಿಸಿಲಲ್ಲಿ ಬಸ್ಸಿಗೆ ಕಾಯೋದು ಎಷ್ಟು ಕಷ್ಟ ಅಲ್ವಾ? ನಾವು ಕೂಡ ಫಸ್ಟ್ ಟೈಮ್ ಈ ಥರ ಎಕ್ಸ್ಪೀರಿಯೆನ್ಸ್ ಮಾಡ್ಕೊಂಡ್ವಿ. ತುಂಬಾ ಕಷ್ಟ ಆಯಿತು. ಅದರಲ್ಲೂ ಮಕ್ಳುಗಳನ್ನೆಲ್ಲ ಕರ್ಕೊಂಡು ಆ ಬಿಸಿಲಲ್ಲಿ ಫುಲ್ಲು ಅಪ್ಪ ದೇವರೇ ಬೇಡವೇ ಬೇಡ ಅನ್ನಿಸ್ಬಿಡ್ತು ನಮಗೆ. ಪಾಪ ಡೈಲಿ ಓಡಾಡೋರೆಲ್ಲ ಎಷ್ಟು ಕಷ್ಟ ಆಗುತ್ತಲ್ವ ಓಡಾಡೋದಕ್ಕೆ. ಆವಾಗ ಓಡಾಡಬೇಕಾದ್ರೆ ಏನಂದರೆ ಡೈಲಿ ಅಭ್ಯಾಸ ಆಗೋಗಿರುತ್ತೆ ಓಡಾಡೋದಕ್ಕೆ. ಬಟ್ ನಮ್ಗೆ ಅಭ್ಯಾಸ ತಪ್ಪೋಯ್ತಲ್ವ, ತುಂಬ ವರ್ಷ ಆಯಿತು ಅಭ್ಯಾಸ ತಪ್ಪೋಗಿದ್ದೆಲ್ಲ. ಸೊ ಹಂಗಾಗಿ ಸ್ವಲ್ಪ ನಮಗೆ ಹಿಂಸೆ ಅನಿಸುತ್ತೆ ಇದೆಲ್ಲ. ಸಾಗರ ಗೌರ್ಮೆಂಟ್ ಬಸ್ ಸ್ಟಾಪ್ಗೆ ಹೋಗ್ತಾ ಇದ್ದೀವಿ. ಬಸ್ ಇಳಿದ್ಬಿಟ್ಟು ಪ್ರೈವೇಟ್ ಬಸ್ ಇಳಿದು ಗೌರ್ಮೆಂಟ್ ಬಸ್ ಸ್ಟಾಪ್ ಹತ್ರ ಹೋಗ್ತಾ ಇದ್ದೀವಿ. 2 ಬಸ್ ಕ್ಯಾಚ್ ಮಾಡಿಕೊಂಡು ಇವಾಗ ಶಿವಮೊಗ್ಗಕ್ಕೆ ಬಂದು ಕೂತ್ಕೊಂಡಿದ್ದೀವಿ. ಅಲ್ಲಿ ಒಂದು ಹೋಟೆಲ್ಗೆ ಅಂತ ಬಂದು ಕೂತ್ಕೊಂಡ್ರೆ ಅವರು ಸ್ಟಾರ್ಟಿಂಗ್ ಪೂರಿ ಏನೋ ತಂದು ಕೊಟ್ಬಿಟ್ರು. ಆಮೇಲೆ ನೋಡಿದ್ರೆ ತುಂಬ ಲೇಟಾಯಿತು. ತಂದಿದ್ದು 3/4 ಗಂಟೆ ಆಯಿತು ಆರ್ಡ್ರ್ ಮಾಡಿ ನಾವು. ಆದರೂ ತುಂಬ ಲೇಟಾಗಿ ತಂದು ಕೊಟ್ಟರು ಅವರು. ಸಖತ್ತು ಹೊಟ್ಟೆ ಬೇರೆ ಹಸ್ತೋಗಿತ್ತು ನಮಗೆ. ಮನೀಷ ಪೂರಿ ತರಿಸ್ಕೊಂಡವನೆ.
ಆ ಬಿಸಿಲಲ್ಲಿ ಬಂದು ಊಟ ಮಾಡ್ಕೊಂಡು ಹೊರಟ್ವಲ್ಲ. ಸೊ ಇವಾಗ ಮಾಮೂಲಿ ಬಸ್ಸಲ್ಲಿ ಹೋಗೋದಕ್ಕೆ ತುಂಬ ಕಷ್ಟ ಆಗುತ್ತೆ, ಬೇಡ ಸ್ವಲ್ಪ ರೆಸ್ಟ್ ಮಾಡ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಒಂದು ಎ ಸಿ ಬಸ್ ಇತ್ತು. ಸೊ ಹಂಗಾಗಿ ಅದರಲ್ಲೇ ಬಂದ್ವಿ. ತುಂಬ ಆರಾಮಾಗಿತ್ತು. ಸ್ವಲ್ಪ ಏನೋ ರೆಸ್ಟ್ ಮಾಡಿಕೊಂಡು ನಾವು ಕೂಡ ಹೊರಟ್ವಿ. ಅದರಲ್ಲಿ GST ಬಿಲ್ ಬೇರೆ ಹಾಕಿದ್ದಾರೆ. ಬಸ್ಸು ಚಾರ್ಜ್ಗೂ ಕೂಡ 101 ರೂಪಾಯಿ GST ಹಾಕಿದ್ದಾರೆ. ಅಲ್ಲಿ ಮುಗಿಸ್ಕೊಂಡು ಅಲ್ಲಿ 9 o'clockಗೆ ಬಸ್ ಇಳ್ಕೊಂಡು ಗೊರಗುಂಟೆಪಾಳ್ಯದಲ್ಲಿ ಕ್ಯಾಬ್ ತೊಗೊಂಡು ಬಂದ್ವಿ ಮನೆಗೆ. ಥ್ಯಾಂಕ್ ಯು ಸೋ ಮಚ್ ವಿಡಿಯೋ ನೋಡೋದಕ್ಕೆ ಎಲ್ಲರಿಗೂ ಬಾಯ್.